What's your superpower, Mom? I think it's loving you more than anything in the world. More than chocolate? 1,000 times more. Even when I'm a little troublemaker? Especially then, that's when you need the most love. Then you're my favorite superhero. And you're my forever sidekick through every adventure. I love you, Mom. ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾರ ಜೊತೆ ಕೂತಿದ್ದೀನಿ ಅಂತ ಹೇಳಿ ಕೆಲವೊಬ್ಬರು ನನ್ನ ಸ್ನೇಹಿತರಿಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹೊಸದಾಗಿ ಯೂಟ್ಯೂಬ್ ಚಾನಲ್ ನನ್ನ ಫಾಲೋ ಮಾಡ್ತಿರೋರಿಗೆ ನಮ್ಮ ತಾಯಿ ನನ್ನ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ನೋಡಿರ್ತೀರ. ಸೊ ತುಂಬ ದಿನಗಳಿಂದ ನಮ್ಮ ತಾಯಿನ ಕೂಡಿಸಿ ಮಾತಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಅವರು ಬ್ಯುಸಿ ಇರ್ತಾರೆ, ನಾನು ಕೂಡ ಹೋದಾಗ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರ್ತೀವಿ. ಕೂತು ಮಾತಾಡೋಷ್ಟು, ಒಂದು ಇಂಟರ್ವ್ಯೂ ಮಾಡ್ಕೊಳ್ಳೋಷ್ಟು ಫ್ರೀ ಇರಲ್ಲ. ಸೊ ಇವತ್ತು ಮಾಡ್ಕೊತಿದ್ದೀನಿ. ನಮ್ಮ ತಾಯಿ ಬಂದು, ನಮ್ಮ ತಾಯಿ 4 ಜನ ಮಕ್ಕಳು, ಆಮೇಲೆ ನಮ್ಮ ತಂದೆ, ನಮ್ಮ ಸೋದರತ್ತೆ, ನಮ್ಮ ಅಜ್ಜಿ, ಇಷ್ಟು ಜನ ಇದ್ದೀವಿ. ಎಲ್ಲರನ್ನೂ ಕೂಡಿಸೋ ಒಂದಿನ ಸಾಧ್ಯ ಆದರೆ ಮಾಡ್ತೀನಿ. ಯಾಕಂದರೆ ನಮ್ಮ ಮನೆಗಳಲ್ಲಿ ಹೇಗೆ ಅಂತಂದರೆ, ನಮ್ಮ ತಂದೆ ಇಲ್ಲ, ನಮ್ಮ ಅಜ್ಜಿ ಇಲ್ಲ, ಇನ್ನೆಲ್ಲರೂ ಕೂಡ ಇದ್ದಾರೆ. ಬಟ್ 4 ಜನ ಅಕ್ಕ ತಂಗಿರು ಈ ಬಕೆಟಲ್ಲಿ ಕಪ್ಪೆಗಳನ್ನ ಬಿಟ್ಟರೆ ಒಂದನ್ನು ಇಟ್ಕೊಂಡು ಒಂದು ಹೋಗುತ್ತಲ್ಲ, ಆ ರೀತಿ ಒಬ್ರನ್ನ ಕರ್ಕೊಬಿಟ್ಟು ಕೂಡಿಸಿದ್ರೆ ಇನ್ನೊಬ್ರು ಬರೋಷ್ಟು ಫ್ರೀ ಇಲ್ಲ. ಎಲ್ಲ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ. ಸೊ ಇವತ್ತು ನಮ್ಮ ಅಮ್ಮ ಇರೋದಕ್ಕೆ ಫಸ್ಟ್ ನಮ್ಮ ಅಮ್ಮನ ಇಂಟರ್ವ್ಯೂ ಮಾಡ್ಕೊತೀನಿ. ನೆಕ್ಸ್ಟ್ ನಮ್ಮ ಅಕ್ಕಂದಿರು ಯಾರನ್ನ ಸಿಕ್ತಾಗ ಅವ್ರದ್ದು ಕೂಡ ಎಲ್ಲರೂ ಒಟ್ಟಾರೆ ಮಾಡೋಕ್ಕೆ ಇದು ಮಾಡ್ತೀನಿ. ಇವರ ತಾಯಿ ಮನೆಯಿಂದ ಬಂದು ಇವ್ರು ದೊಡ್ಡ ಫ್ಯಾಮಿಲಿ. ಎಷ್ಟು ಜನ ಅಮ್ಮ ನೀವು ಎಲ್ಲ? 25 ಜನ. ಇವ್ರು 25 ಜನ ಇದ್ದಿದ್ದು. ತುಂಬ ದೊಡ್ಡದು ಫ್ಯಾಮಿಲಿ. ನಾವು ಅಲ್ಲಿ ಹೋಗ್ಬಿಟ್ರೆ ಒಂದು 40ರಿಂದ 30 ಜನಕ್ಕಂತ ಅಡುಗೆ ಮಾಡೋ ಅಂಥ ಫ್ಯಾಮಿಲಿಯಲ್ಲಿ ಹುಟ್ಟಿ ಬಂದಿದ್ದು. ನಮ್ಮಮ್ಮ ದೊಡ್ಡ ಮಗಳು, ಒಬ್ಬ ಅಣ್ಣ, ಇಬ್ಬರು ತಮ್ಮ, ಒಬ್ಬರು ಚಿಕ್ಕಮ್ಮ ಇದ್ದಾರೆ. ಸೊ ಅದರಲ್ಲಿ ನಮ್ಮಮ್ಮಂಗೆ ಇಲ್ಲಿ ಮದುವೆ ಆಗಿ ಬಂದಮೇಲೆ ಇಲ್ಲಿ ಬಂದು 4 ಜನ ಹೆಣ್ಮಕ್ಳು, ಗಂಡು ಮಕ್ಳುಗಳಿಲ್ಲ, ಹೆಣ್ಮಕ್ಳು ಅಷ್ಟೇ. ಸೊ ಇಲ್ಲಿ ನಾವು 8-10 ಜನಕ್ಕೆ ನಮ್ಮಮ್ಮ ಚಿಕ್ಕ ವಯಸ್ಸಿಂದ ನಮ್ಮನ್ನೆಲ್ಲ ನೋಡಿಕೊಂಡು, ಹೇಗೆ ಫಸ್ಟೆಲ್ಲ ಏನೂ ಅನ್ನಿಸ್ತಿರಲಿಲ್ಲ. ಬಟ್ ಈಗೆಲ್ಲ ನಾವು ಒಂದೊಂದು ಮಕ್ಳು ಇಟ್ಕೊಂಡು ಆ ಒಂದೊಂದು ಮಕ್ಳನ್ನ ಸಾಕೋಕ್ಕೆ ಇಷ್ಟೆಲ್ಲ ಕಷ್ಟಪಡ್ತೀವಿ. ಬಟ್ ನಮ್ಮಮ್ಮ ಗ್ರೇಟು. 4 ಜನ ನಾವು. ಬಟ್ ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ತಂದೆ, ನಮ್ಮ ಒಬ್ಬರು ಸೋದರತ್ತೆ, ಅವರು ಬಂದು ಫಿಸಿಕಲಿ ಸ್ವಲ್ಪ ಮೆಂಟಲಿ ಅವ್ರ ಪ್ರಾಬ್ಲಮ್ ಇದೆ. ಆದರೂ ಕೂಡ ಅಂಥವ್ರನ್ನ ಇಟ್ಕೊಂಡು ನಮ್ಮ ತಾಯಿ ತುಂಬ ಕಷ್ಟದಿಂದ, ಅಲ್ಲಿ ತಾಯಿ ಮನೇಲೇನು ಕಷ್ಟ ಅಂತಿಲ್ಲ, ತುಂಬ ದೊಡ್ಡ ಫ್ಯಾಮಿಲಿಯಲ್ಲಿ ಕಷ್ಟ ಇದ್ದರೂ ಕೂಡ ಎಲ್ಲ ಗೌರ್ಮೆಂಟ್ ಜಾಬ್ಗಳಲ್ಲಿ ಮಿಲಿಟ್ರಿಲಿ ಇನ್ಸ್ಪೆಕ್ಟರ್ ಆಗಿದ್ದವರು ನಮ್ಮ ತಂದೆ, ನಮ್ಮ ಮಾವ ಎಲ್ಲ. ಈಗ ಇಲ್ಲಿ ನಮ್ಮ ತಂದೆನೂ ಕೂಡ ಗೌರ್ಮೆಂಟ್ ಅಫಿಷಿಯಲ್ ಬ್ಯಾಂಕಲ್ಲಿ. ಸೊ ಅದಷ್ಟಿದ್ರೂ ಕೂಡ ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ತಾಯಿ ನಮ್ಮ 4 ಜನನ ಸಾಕಿ, ನಮ್ಗಳನ್ನ ದೊಡ್ಡವ್ರು ಮಾಡಿ, ಮದುವೆಗಳು ಮಾಡಿ, ಅವ್ರಿಗೆಲ್ಲ ಇಬ್ಬರಿಬ್ಬರು ಮೊಮ್ಮಕ್ಕಳುಗಳು, ಅಲ್ಲಿಂದಿರನ್ನೆಲ್ಲ ನೋಡಿ ಎಲ್ಲವನ್ನು ಮಾಡಿದ್ದಾರೆ. ಅಷ್ಟು ಸಹನೆ, ಅಷ್ಟು ತಾಳ್ಮೆ ನಮಗಂತೂ ಈ ಕಾಲದಲ್ಲಿ ಬರೋದಿಲ್ಲ. ಬಟ್ ಅವ್ರ ಹೊಟ್ಟೆಲಿ ಹುಟ್ಟಿರೋದ್ರಿಂದ ಎಲ್ಲೋ ಒಂದು 5% ಇರಬಹುದು ಅನ್ನೋದು ಬಿಟ್ಟರೆ ಅವರಷ್ಟು 100ಗೆ 100% ಇಲ್ಲ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಏನು ಹೇಳ್ಬೇಕಂತಂದರೆ, ನಾವೆಲ್ಲ ಈಗ ಎಜುಕೇಟ್ ಕೇಳೋರಿಗೆ ಡಬಲ್ ಡಿಗ್ರಿಗಳು ಮಾಡಿಕೊಂಡು ಇಂಜಿನಿಯರು, ಡಾಕ್ಟರ್ಸ್ ಅಂತ ಹೇಳೆಲ್ಲ ಹಾಡಾಡ್ತೀವಿ. ಬಟ್ ಇವರು ಓದಿರೋದು 9th ಅಷ್ಟೇ ಓದಿರೋದು. 9th ಓದಿದ್ರು ಕೂಡ ಈ ಕಾಲದಲ್ಲಿ ಅಷ್ಟು ತಾಳ್ಮೆ, ಅನುಭವ, ಪ್ರತಿಯೊಂದು ಅನುಭವದಿಂದ ಕಲಿಬೇಕು ಅಂತಾರೆ. ನಮ್ಮ ತಾಯಿಯಿಂದ ನಾವು ಎಷ್ಟೋ ಕಲಿಬೇಕಾಗುತ್ತೆ. ಯಾಕಂದರೆ ಹೆಂಗೆ ಯಾರನ್ನ ಬಂದರೆ ಫ್ಯಾಮಿಲಿನ ಹೇಗೆ ನೋಡ್ಕೊಬೇಕು, ಹೆಂಗೆ ಸಹನೆಯಿಂದ ಹೋಗಬೇಕು, ಹೆಂಗೆ ತಾಳ್ಮೆಯಿಂದ ಇರಬೇಕು, ಹೊರಗಿನ ಜನದ ಜೊತೆ ಹೇಗಿರಬೇಕು. ಕೆಲವೊಬ್ಬರು ಪರ್ಸ್ನಲಾಗಿ ನನ್ನ ನೋಡಿದವರು ಫ್ರೆಂಡ್ಸ್ ಹೇಳ್ತಾರೆ, ಇಲ್ಲ ನೀವು ತುಂಬ ಕ್ಯಾಶುವಲ್ ಆಗಿ ಎಲ್ಲರ ಹತ್ರ ನೀವು ಚೆನ್ನಾಗಿರ್ತೀರಾ, ಹೇಗಿರ್ತೀರಾ ಇಷ್ಟು ತಾಳ್ಮೆಯಿಂದ ಅಂತ. ಏನೇ ನಾವು ಕಲ್ತಿದ್ರು ಕೂಡ ನಮ್ಮ ತಾಯಿಯಿಂದ, ನಮ್ಮ ತಂದೆಯಿಂದ ಕಲ್ತಿದ್ವಿ. ಕೆಲವೊಂದು ನಮ್ಮ ತಂದೆ ಹೇಗಿರಬೇಕು, ಹೊರಗೆ ಹೇಗೆ ಧೈರ್ಯವಾಗಿರಬೇಕು, ಹೇಗೆ ಮುನ್ನುಗ್ಗಬೇಕು, ಗಂಡು ಮಕ್ಳ ಥರ ಹೇಗೆ ಸಾಕಬೇಕು, ಹೇಗೆ ನ್ಯಾಯವಾದ ದಾರಿಲಿ ಹೋಗಬೇಕು ಅಂತ ನಮ್ಮ ತಂದೆ ಹೇಳ್ಕೊಡೋರು. ನಮ್ಮ ತಾಯಿ ಹೇಗೆ ಸಹನೆಯಿಂದ ಇರಬೇಕು, ಒಬ್ರ ಜೊತೆ ಹೇಗೆ ಅಡ್ಜಸ್ಟ್ ಆಗಬೇಕು, 5 ಬೆಳೆಗಳನ್ನು ಕೂಡ ಒಂದೇ ಲೆವೆಲ್ ಇರಲ್ಲ ಅಂತ ಹೇಳ್ಕೊಟ್ಟವ್ರು ಇವರು. ಎಲ್ಲ ಥರದಲ್ಲಿ ಬಡತನ ಇರಲಿ, ಸಿರಿತನ ಇರಲಿ, ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೇಗೆ ಹೋಗಬೇಕು ಅಂತ ನಾನು ಕಲ್ತಿದ್ದೀನಿ ಅಂದರೆ ಅದು ನಮ್ಮ ತಾಯಿಯಿಂದ. ಯಾರನ್ನೋ ನೋಡಿ ಕಲಿಯೋದಲ್ಲ. ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಅವ್ರು ಬಂದಿರೋ ದಾರಿ ನೋಡಿದ್ರೆ ಸಾಕು, ನಾವು ಹೇಗೆ ಹೋಗಬೇಕು ಅನ್ನೋದನ್ನ ಕಲ್ತಿದ್ದೀನಿ. ಸೊ ಅದರಿಂದ ನನ್ನ ತಾಯಿ ನನಗೆ ಇವತ್ತೇನಾನ ನಾನು ಒಂಚೂರು ಕಲಿತು ಒಂಚೂರು ಅಡ್ಜಸ್ಟ್ ಮಾಡಿ ನನ್ನ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ ಹೆಂಗೆ ಬಂದರು ಅಂದರೂ ಕೂಡ ಕಾರಣ ಇವರೇ. ಯಾಕಂದರೆ ಆಗ ಸಿರಿತನ ಇದ್ದಾಗೂ ಚೆನ್ನಾಗಿ ನಾವೇನು ತುಂಬ ಬಡತನದಿಂದಂತೂ ಬಂದಿಲ್ಲ. ಒಂದೊಳ್ಳೆ ಸ್ವಂತ ಮನೇಲಿದ್ದು, ಒಂದೊಳ್ಳೆ ಗೌರ್ಮೆಂಟ್ ಅಫಿಷಿಯಲ್ ಇದ್ದು, 1 ಕೋಟಿ ಮನೇಲಿದ್ದು ಬಾಳಿ ಬಂದವರು. ಬಟ್ ಇದ್ದಾಗ ಹೇಗಿದ್ವೋ ಇಲ್ಲದೇ ಇದ್ದಾಗೂ ಕೂಡ ಹಾಗೇ ಇದ್ದೀವಿ. ಬಟ್ ಎಲ್ಲೂ ಕೂಡ ನಮ್ಮತನ, ನಮ್ಮ ಗೌರವನ ಎಲ್ಲೂ ಕೂಡ ನಾವು ಬಿಟ್ಟಿಲ್ಲ. ಆಮೇಲೆ ಯಾವ ದಾರಿಗೆ ಹೋಗಬೇಕು ಅಂತ ಹೇಳ್ಕೊಟ್ಟಿದ್ದಾರೆ.
ಎಲ್ಲ ಕೇಳ್ತಾರೆ, ನೀವು ರೀಲ್ಸ್ ಮಾಡೋಕ್ಕೆ ಇದೆಲ್ಲ ಮಾಡೋಕ್ಕೆಲ್ಲ ನಿಮ್ಮ ಹಸ್ಬೆಂಡ್ ಬಿಟ್ಟಿದ್ದಾರೆ, ಖುಷಿ ಆಗುತ್ತೆ ಅಂತ ಹಸ್ಬೆಂಡು ಅಂತ. ಹೌದು, ನಮ್ಮ ಹಸ್ಬೆಂಡ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಈ ಕಾಲದಲ್ಲಿ ಯಾವುದೇ ಅನುಮಾನ ಪಡೆದಿರ ಮಾಡು, ನಿನ್ಗೇನು ಕಲೆ ಗೊತ್ತು, ಮನೇಲಿ ಕೂತು ನೀನು ಮಗುನ ನೋಡ್ಕೊಳ್ಳೋಕ್ಕೋಸ್ಕರ ನೀನು ಹೊರಗೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಬಟ್ ನೀನು ಮಾಡು, ನಾನು ಏನೇ ಮಾಡೋದು ನಿನಗೆ ಸಾಥ್ ಇರ್ತೀನಿ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ ನಮ್ಮ ತಾಯಿ ಕೂಡ ಅಷ್ಟೇ, ನಾವಂತೂ ಮಾಡಲಿಲ್ಲ, ನಾನಂತೂ ಒಂದು ಆ ಥರ ಬಟ್ಟೆ ಹಾಕಲಿಲ್ಲ, ನಾವಂತೂ ಮಾಡಿಲ್ಲ, ನಿಮ್ಗೇನು ಗೊತ್ತು, ನೀವು ಮಾಡಿ ಚೆನ್ನಾಗಿರುತ್ತೆ ಮಾಡಮ್ಮ, ಬೇಡ ಅಂತ ಯಾವತ್ತೂ ಹೇಳಿಲ್ಲ, ಮಾಡಲೇಬಾರ್ದು ಅಂತ ಯಾವತ್ತೂ ಹೇಳಿಲ್ಲ. ಸೊ ನಮ್ಮ ತಾಯಿ, ನಮ್ಮ ಹಸ್ಬೆಂಡು, ಇವರಿಬ್ಬರು ಇದರಿಂದನೇ ನಾನೊಂದು ಯೂಟ್ಯೂಬ್ ಚಾನಲ್ ಆಗಲಿ, ಒಂದು ರೀಲ್ಸ್ ಆಗಲಿ, ಪ್ರತಿಯೊಂದನ್ನು ಧೈರ್ಯವಾಗಿ ಮಾಡೋದು. ನಾನು ಯಾರ ಮಾತು ಕೂಡ ಕ್ಯಾರೆ ಅನ್ನಲ್ಲ. ಒಂದು ಹುಡ್ಸಿರೋ ತಂದೆ ತಾಯಿ ಮಾತು ಕೇಳಬೇಕಂತೆ, ಅದ್ರ ಬಿಟ್ಟರೆ ಕಟ್ಕೊಂಡಿರೋ ಗಂಡನ ಮಾತು. ಇಬ್ಬರು ಕೂಡ ನನಗೆ ಸಾಥ್ ಕೊಡ್ತಾ ಇದ್ದಾರೆ. ಸೊ ಬೇರೆ ಯಾರದೇ ಮಾತಿರಲು ಅದನ್ನು ಪಕ್ಕಕ್ಕೆ ಹಾಕ್ಬಿಡ್ತೀನಿ. ಅವ್ರಿಗೆ ಗೊತ್ತು ಅವ್ರ ಮಕ್ಳು ಹೇಗೆ ಅಂತ, ಗಂಡಂಗೆ ಗೊತ್ತಿರುತ್ತೆ ಅವ್ರ ಹೆಂಡತಿ ಹೇಗೆ ಅಂತೇಳಿ. ಸೊ ಅದರಿಂದನೇ ನಾನು ಇವತ್ತು ಆರಾಮಾಗಿ ಈ ರೀತಿ ಮನೇನೂ ಒದಗಿಸ್ಕೊಂಡು ರೀಲ್ಸ್ಗಳು ಮಾಡಿಕೊಂಡು ಏನೋ ಒಂದು ನಮ್ಮ ಕಲೆನ ತೋರಿಸ್ಕೊಂಡು ಅದರೊಳಗೆ ನಾವು ಕೆಲವೊಂದು ದುಡಿಯೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮ ಏನು ಹೇಳ್ತೀಯಾ ಎಲ್ಲರಿಗೂ? ನಾನು ರೀಲ್ಸ್ ಮಾಡೋದು ನಿನ್ನ ಇಷ್ಟನೋ ಇಲ್ವೋ, ಇಲ್ಲ ಯೂಟ್ಯೂಬ್ ಚಾನೆಲ್ನ ಮಾಡ್ತಿರೋದು ನಿನಗೆ ಮಾಡಬೇಕು ಈ ಕಾಲದಲ್ಲಿ ಅಂತೀಯೋ ಇಲ್ಲ ಬೇಡ ಅಂತೀಯೋ? ರೀಲ್ಸು ಮಾಡಬೇಕು, ಏನು ಮಾಡಬೇಕು ಅದನ್ನು ಮಾಡಬೇಕು, ಕೆಟ್ಟದನ್ನು ಮಾಡಬಾರ್ದು. ಆದಷ್ಟು ಏನು ನಮಗೆ ಒಳ್ಳೇದು ಕಾಣುತ್ತೋ ಅದನ್ನು ಮಾಡಬೇಕು. ಸ್ನೇಹಿತರನ್ನು ಚೆನ್ನಾಗಿಟ್ಕೊಂಡು ಅವ್ರ ಜೊತೆ ಮಾಡಬೇಕು. ಆ ಥರ ಈ ಥರ ಸ್ನೇಹಿತರು ಇಟ್ಕೊಂಡು ಕೆಡೋ ರೀತಿ ಇರೋರ ಹತ್ರ ನಾವು ಹೋಗೋದೇ ಬೇಡ. ನಮಗೆ ಗೊತ್ತಿರೋದೇ ಸಾಕು, ನಾವು ಮಾಡಿಕೊಂಡು ಏನಿದೆ ಅಷ್ಟಲ್ಲಿರಬೇಕು ಅಷ್ಟೇ. ನೆಕ್ಸ್ಟು ಇದೆಲ್ಲರೂ ಮದುವೆ ಆಗಿ ಜಾಸ್ತಿ ಎಲ್ಲ ಅಡ್ಜಸ್ಟ್ ಆಗ್ದಿರ ಡೈವರ್ಸ್ಗಳು ಮಾಡ್ತಾ ಇದ್ದಾರೆ. ನೀನು ಎಷ್ಟು ವರ್ಷ? 40 ವರ್ಷನಾ ಮದುವೆ ಆಗಿ? ಅಪ್ಪ ಇರೋದು 43 ವರ್ಷ ಜೊತೆಗಿದ್ದೆ. ಈಗಿರೋ ಹೆಣ್ಮಕ್ಳಿಗೆಲ್ಲ ಹೆಂಗೆ ಹೋಗ್ಬೇಕು ಅಂತ ಒಂದೇನೋ ಒಂದು ಮಾತು ಅವ್ರಿಗೆ ಹೇಳಿ ನಿನ್ನ ಕಡೆಯಿಂದ. ಯಾವಾಗೂ ಬಂದಾಗ ಸಿರಿತನ ಬಂದಾಗ ಜಾಸ್ತಿಯಾಗಿ ನಾವು ಬಂತು ಅಂತ ಉಗ್ಗಬಾರ್ದು, ಕಡಿಮೆ ಆಯಿತು ಅಂತ ಕುಗ್ಗಬಾರ್ದು, ಸರಿ ಸಮದಲ್ಲೇ ತೂಗಿಸ್ಕೊಂಡು ಹೋಗಬೇಕು. ಒಂದು ಕಾರಣ, ಯಾವಾಗಲೂ ಗಂಡ ಹೆಂಡತಿ ಜಗಳ ಆಗಿದ್ದನ್ನು 4 ಗೋಡೆ ಮಧ್ಯನೇ ಮಾಡ್ಕೋಬೇಕು, ಆಚೆ ಅದನ್ನು ತೋರಿಸ್ಕೋಬಾರ್ದು. ಯಾಕೆ ಅಂತಂದರೆ ಇವತ್ತು ನೀವು ಜಗಳ ಆಡಿದ್ದನ್ನು ಹೇಳಿದ್ರೆ ನಾಳೆ ನೀವು ಚೆನ್ನಾಗಿರೋವಾಗ ಮತ್ತೆ ಅವ್ರು ನಿಮ್ಮ ರಿಟರ್ನ್ ಕೇಳ್ತಾರೆ, ನಿನ್ನೆ ಎಲ್ಲ ಹಿಂಗೆ ಹೇಳಿದೆ ಇವತ್ತು ಹಿಂಗೆ ಹೇಳ್ತಾ ಇದೆ. ಅದರಿಂದ ನಾವು 4 ಗೋಡೆ ಮಧ್ಯನೇ ಆಡ್ಕೋಬೇಕು. ಮತ್ತು ಕಷ್ಟ ಆಗಲಿ ಸುಖ ಆಗಲಿ ಗಂಡನ ಜೊತೆ ಹೊಂದ್ಕೊಂಡು ಹೋದ್ರೇ ಒಳ್ಳೆಯದು. ತಾಯಿ ಮನೆ ಅನ್ನೋದು ಒಂದು ಹೋಗಿ ಬರೋಕ್ಕಷ್ಟೇ ಚಂದ. ಅಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಅದೇನಾಗುತ್ತೆ, 4 ಜನ 4 ಮಾತು ಮಾತಾಡ್ತಾರೆ. ಅವರು ತಾಯಿ ತಂದೆ ಇಟ್ಕೊಂಡ್ರು ಒಳ್ಳೆ ರೀತಿಯಾಗಿ ಅವ್ರು ಮಾತಾಡೋದೇ ಬೇರೆ ರೀತಿ ಇರುತ್ತೆ. ಅದರಿಂದ ನಾವು ಅದೇ ಗಂಡನ ಹತ್ರ ಇದ್ದರೆ ಅವ್ನು ಒಂದ್ಸತಿ ಬೈದ್ರು ಮತ್ತೊಂದು ಸತಿ ಅವನು ಹೆಂಡತಿ ಅಂತ ಅಂದ್ಬಿಟ್ಟು ಮುತುವರ್ಜಿಯಿಂದ ನೋಡ್ತಾರೆ. ಕಷ್ಟ ಬರುತ್ತೆ, ಎಲ್ಲರಿಗೂ ಕಷ್ಟ ಇರುತ್ತೆ, ಸುಖನೂ ಬರುತ್ತೆ, ಕಷ್ಟನೂ ಇರುತ್ತೆ. ಯಾವತ್ತೂ ಅದು ಶಾಶ್ವತ ಅಲ್ಲ. ನಾವೇನಿದ್ದೀವಿ, ನಾವು ಹೆಂಗಿದ್ದೀವಿ ಅದನ್ನೇ ಕಡೆ ತನಕ ಬದುಕು, ನಮ್ಮ ಬದುಕೇ ಶಾಶ್ವತ. ಆ ಬದುಕಿಗೆ ಒಂದು ಹೆಸರು ಮಾಡ್ಕೋಬೇಕು, ಅದೇ ನನ್ನ ಆಸೆ. ನಾನಿರೋದು ಹಾಗೇನೇನೆ. ನಾನು ಯಾವಾಗೂ 17 ವರ್ಷಕ್ಕೆ ಮದುವೆ ಆಗಿ ಬಂದಿದ್ದು. ನಾನು ಆವತ್ತಿಂದ ಇವತ್ತು ತನಕ ನಾನು ಏನೇ ತೊಂದರೆ ಬಂದರೂ ಏನೇ ಆದರೂ ತಾಯಿ ಮನೆ ಅಂತ ಹೋಗಿ ಇದ್ದವಳಲ್ಲ ನಾನು. ಏನೂ ಬಾಡಂತನ ಹಬ್ಬ ಅಷ್ಟೇ ನಾವು ಹೋಗಿರ್ತಾ ಇದ್ದಿದ್ದು. ಮತ್ತು ಇಲ್ಲಿ ಏನೇ ಸಮಾಚಾರ ಇದ್ದರೂ ನಾನು ಅಲ್ಲೂ ತಿಳಿಸ್ತಿರ್ಲಿಲ್ಲ, ಅಲ್ಲಿ ಏನೇ ಸಮಾಚಾರ ಆದರೂ ಗಂಡು ಮನೆಗೆ ತಿಳಿಸ್ತಿರಲಿಲ್ಲ. ಯಾಕಂದರೆ ಎತ್ತಾಡ್ತಾರೆ ನಾಳೆ ದಿವಸ ಕಷ್ಟ ನಿಮ್ಮಮ್ಮ ಹೀಗೆ ಹಾಗೆ. ಅದಕ್ಕೆ ಏನಕ್ಕೆ ನಾವು ಹೇಳಬೇಕು? ಬಡ ಸ್ಥಿತಿ ಇದ್ರೂ ನಾನು ಹೇಳಿಲ್ಲ, ಅವ್ರು ಚೆನ್ನಾಗಿದ್ರು ನಾನು ಹೇಳಿಲ್ಲ. ಒಂದೇ ಲೆವೆಲಲ್ಲಿ ಮುಂದೆ ಹೋಗ್ತಾ ಇದ್ದೀನಿ ನಾನು. ಈಗೂ ಆಗಿದೆ, ಅವರು ಇಲ್ಲ 4 ವರ್ಷ ಆಯಿತು. ಆದರೂ ನನ್ನ ಮನಸ್ಸಿನಲ್ಲಿ ಎಷ್ಟಿದೆಯೋ ಅದನ್ನು ನಾನೇ ಗಟ್ಟಿ ಮಾಡಿಕೊಂಡು ನನ್ನ ಮಕ್ಕಳು ಮುಂದೆ ನಾನು ಕಣ್ಣೀರು ಹಾಕಿದ್ರೆ ಬೈತಾರೆ, ಏನು ಯಾವಾಗೂ ಇದೆ ನೀನು ಅಂತ. ನಾನು ಮಲ್ಕೊಂಡಾಗ ಇರೋ ಮಾತಾಡ್ತೀನಿ, ನನ್ನ ಹಳೆ ನೆನಪುಗಳನ್ನೆಲ್ಲ ಮೆಲ್ಕಾಕ್ಕೊಂಡು ನನ್ನ ಕಣ್ಣೀರಲ್ಲಿ ನಾನೇ ಸುಮ್ಮನೆ ಆಗ್ತೀನಿ. ಮತ್ತು ಬೆಳಿಗ್ಗೆ ಮಾಮೂಲಿ ಎದ್ದು ಜನ ನೋಡು, ಟಿ ವಿ ನೋಡು, ಈ ಥರ ಸುಮ್ಮನೆ ಆಗ್ತೀನಿ. ಸುಮ್ಮನೆ ಇರೋವಾಗೆಲ್ಲ ಅವ್ರೇನು ಹೇಳಿದ್ರು, ಅವ್ರೇನು ಮಾತಾಡ್ತಾಯಿದ್ರು, ಅವ್ರು ಹೇಗಿರೋರು, ಹೇಗೆ ಕೂತ್ಕೊಳ್ಳೋರು, ಏನು ತಿಂಡಿ ಮಾಡ್ಕೊಡ್ತಾಯಿದ್ರು, ಪ್ರತಿಯೊಂದು ಜ್ಞಾಪಕ ಬರುತ್ತೆ. ಇವತ್ತು ಅದೊಂದು ಜೀವ ಇದ್ದರೆ ನಮಗೆ ಎಷ್ಟೋ ಕೋಟಿ ಬೆಲೆ. ಅದೊಂದು ಜೀವ ಇಲ್ಲ ಅಂತಂದರೆ ಯಾವುದಕ್ಕೂ ಯಾವಾಗಲೂ ಬೆಲೆ ಇರಲ್ಲ. ಅದರಿಂದ ಇರೋರೆಲ್ಲ ಜಗಳ ಜಂಟಿ ಬಂದ್ರೂ ಅದನ್ನು ಆವತ್ತಿಗೆ ಅಲ್ಲಿಗೆ ಬಿಟ್ಟು ಒಳ್ಳೆ ರೀತಿಯಾಗಿ ಗಂಡನ ಹತ್ರ ಒಳ್ಳೆ ಹೆಸರು ತಗೊಂಡು ಬದುಕ್ರಿ. ಮಕ್ಕಳ ಹತ್ರ ನಾಳೆ ದಿವಸ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಕಲಿಬೇಕಾಗುತ್ತೆ. ನಮ್ಮ ತಂದೆ ತಾಯಿ ಹೇಗೆ ಬದುಕಿದ್ರು ನಾವಾಗಿರಬೇಕು ಅಂತ. ಅಯ್ಯೋ ನಾವು ಅಪ್ಪ ಅಮ್ಮ ಯಾವಾಗೂ ನೋಡೋರು ಕಿತ್ತಾಡೋರು, ಅವತ್ತು ಏನು ನಾವು ತಗೊಳ್ಳೋದು ಅನ್ನೋದು ತಲೆಗೆ ಬರಬಾರ್ದು ಅವ್ರಿಗೆ. ನಾವು ಆ ರೀತಿ ಮಕ್ಕಳು ಕಾಣ್ದಾಗೆ ಜಗಳ ಮಾಡ್ಕೋಬೇಕು, ಮತ್ತು ಒಂದಾಗಬೇಕು. ಇದೇ ಜೀವನ. ಇದನ್ನೇ ನಾನು ಹೇಳಬಲ್ಲೆ ಅಷ್ಟೇ.
ನಮ್ಮ ತಾಯಿ ಬಂದು ಮದುವೆ ಆಗಿದ್ದು ಬಂದು ಸಲ ಆಗೆಲ್ಲ ನಿಮಗೆ ಗೊತ್ತು, ಒಂದು 50 ವರ್ಷದ ಹಿಂದೆ ಎಲ್ಲ ಗೌರ್ಮೆಂಟ್ ಜಾಬ್ಗಳಲ್ಲಿ ಎಷ್ಟಮ್ಮ ಫಸ್ಟ್ ಸ್ಯಾಲ್ರಿ? 250 ರೂಪಾಯಿ. 250 ರೂಪಾಯಿ ಗೌರ್ಮೆಂಟ್ ಅಲ್ಲಿ SBM ಬ್ಯಾಂಕ್ ಅಲ್ಲಿ ಒಂದು ಕ್ಯಾಶಿಯರ್ ಆಗಿ ವರ್ಕ್ ಸೇರ್ಕೊಂಡಿದ್ದು ನಮ್ಮ ತಂದೆ. 250 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು. ಅಟೆಂಡರ್ ಆಗಿದ್ರು, 250 ರೂಪಾಯಿ ತಗೊಂಡು ಅಟೆಂಡರ್ ಇಂದ ಹಿಡಿದು ಬ್ಯಾಂಕ್ ಕ್ಯಾಶಿಯರ್ ಆಗಿ ಮ್ಯಾನೇಜರ್ ಲೆವೆಲ್ ವರ್ಗೂ ಬಂದ್ರು. 250 ರೂಪಾಯಿಯಿಂದ ನಮ್ಮಪ್ಪ 70-80 ಸಾವಿರ ಸ್ಯಾಲ್ರಿ ತಗೊಂಡ್ರು ಕೂಡ ನಮ್ಮಮ್ಮ 250 ರೂಪಾಯಿಲಿ ಜೀವನ ಮಾಡಿದ್ದು ಉಂಟು. 40,000 ಮಾಡಿದ್ದು 40,000 ಮಾಡಿದ್ದು ಉಂಟು, 60,000 ಮಾಡಿದ್ದು ಉಂಟು. ಇವತ್ತು ಕೂಡ ಅವ್ರದ್ದು 30,000-35,000 ಬಂದು ನನ್ನ ತಾಯಿ ಅವತ್ತು ಹೇಗಿದ್ದಾರೋ ಇವತ್ತು ಹಾಗೆ ಇದ್ದಾರೆ. ನಾನು ಏನೊಂದು ಖುಷಿ ಪಡ್ತೀನಿ ಅಂದರೆ, ಈಗಿನ ಜನ್ರೇಷನಲ್ಲಿ ಚಿಕ್ಕ ವಯಸ್ಸೆಲ್ಲ ಬಡತನ ನೋಡ್ಕೊಂಡು ಬಂದಿರ್ತಾರೆ. ಎಲ್ಲೋ ಯಾವುದೋ ಅದೃಷ್ಟನೋ ಮತ್ತೊಂದು ಆಸ್ತಿನೋ ತಾತನ ಆಸ್ತಿನೋ ಬಂದಿದ ತಕ್ಷಣ 2 ಕೋಟಿ ಬಂದಂಗೆ ಆಗ್ಬಿಡುತ್ತೆ. ಹಿಂದಿನೆಲ್ಲ ಮರ್ತೋಗ್ತಾರೆ. ಏನೋ ಶೋಕಿಗಳು, ಕಾರ್ಗಳು ಮೇಲೆ ಕಾರ್ಗಳು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಏನೇ ತಗೊಳ್ಳಿ ಅವ್ರದ್ದು ಸ್ವಂತ, ಅವ್ರ ಖುಷಿ. ಬಟ್ ಮೆಂಟಾಲಿಟಿ ಕೂಡ ಚೇಂಜ್ ಆಗಿಬಿಡುತ್ತೆ. ನಾನು ಹೇಳೋದೊಂದೇ, ನಾವು ಕಲ್ತಿರೋದು ನಮ್ಮ ತಂದೆ ತಾಯಿನ ನಾನು ನೋಡಿ ಕಲ್ತಿರೋದು. ಯಾಕಂದರೆ ನನ್ನನ್ನು ಅರ್ಥದಿಂದ ನೋಡೋದು ಗೊತ್ತು ನಾನು ಹೇಗೆ ಅಂತೇಳಿ. ಎಲ್ಲ ಕೇಳ್ತಾರೆ, ಹೇಗೆ ಇಷ್ಟು ತಾಳ್ಮೆಯಿಂದ ಇರ್ತೀಯ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೇಗೆ ನೀನು ಇಷ್ಟೊಂದು ಎಲ್ಲರನ್ನೂ ಕೂಡ ಒಂದೇ ಥರ ಮಾತಾಡ್ತೀಯ, ಎಲ್ಲರ ಹತ್ರ ಅಡ್ಜಸ್ಟ್ ಆಗ್ತೀಯಾ, ಸೌಕಾರ್ತನಕ್ಕೂ ನೀನು ಅಡ್ಜಸ್ಟ್ ಆಗ್ತೀಯಾ, ಬಡತನಕ್ಕೂ ಅಡ್ಜಸ್ಟ್ ಆಗ್ತೀಯ ಅಂತ. ಬಟ್ ನಾವೆಲ್ಲೂ ಕೂಡ ಬಡತನ ನೋಡಿ ಬಂದವರಲ್ಲ, ಒಂದು ಮಟ್ಟಿಗೆ ಹೈಯರ್ ಮಿಡಲ್ ಕ್ಲಾಸಲ್ಲಿ ಬೆಳೆದು ಬಂದವರು. ಬಟ್ ಸ್ವಲ್ಪ ಒಂದು 10 ವರ್ಷ 5 ವರ್ಷದೊಳಗೆ ಮೇಲೆ ಕೆಳಗೆ ಆಯಿತು ನಮ್ಮ ತಾಯಿ ಮನೇಲಾಗಲಿ ಇಲ್ಲಾಗಲಿ. ಸೊ ಆ ಟೈಮಲ್ಲಿ ನಾವು ಬೀಳಲಿಲ್ಲ, ಭಯನೂ ಪಡಲಿಲ್ಲ. ನಮ್ಮ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅಂತೇಳಿ ನಾವು ಕೆಲವೊಂದು ಪರ್ಸ್ನಲ್ ಆಗಿ ನನಗೆ ಫ್ಯಾಮಿಲಿ ಅವ್ರಿಗೆ ಗೊತ್ತು, ಫ್ರೆಂಡ್ಸ್ಗೆ ಗೊತ್ತು, ಬಟ್ ಬೇರೆಯವ್ರಿಗೆ ಹೇಳಿಕೆ ಎಷ್ಟೇ ನಾವು ಕೇಳೋದು ದಡಕ್ಕಂತ ಬಿದ್ದರೂ ಕೂಡ ಹೆದ್ದಿ ನಿಲ್ತಾ ಇದ್ದೀವಿ. ಮತ್ತು ಅದು ನಾವು ಯಾರಿಂದ ಕಲ್ತಿರೋದು? ನಮ್ಮ ತಂದೆಯಿಂದ, ನಮ್ಮ ತಾಯಿಯಿಂದ ಕಲ್ತಿರೋದು. ನಮ್ಮ ತಾಯಿ 200 ರೂಪಾಯಿ ಇದ್ದಾಗೂ ಜೀವನ ಮಾಡಿ ತೋರಿಸಿದ್ದಾರೆ, 70,000 ಬಂದಾಗೂ ಜೀವನ ಮಾಡಿ ತೋರಿಸ್ತಾರೆ, 40,000 ಇವತ್ತು ಅವ್ರಿಗೆ ಪಿಂಚಿನ್ ಬಂದರೂ ಕೂಡ ನಮ್ಮ ತಾಯಿ ಹೆಂಗೆ ಜೀವನ ಮಾಡಬೇಕು, ದುಡ್ಡು ಮುಖ್ಯ ಅಲ್ಲ, ಒಬ್ಬ ಮನುಷ್ಯನ ಸೌಂದರ್ಯ ಮುಖ್ಯ ಅಲ್ಲ, ಸಿರಿತನ ಮುಖ್ಯ ಅಲ್ಲ, ಗುಣ ನಡತೆ ಒಂದೇ ಮುಖ್ಯ, ಅದನ್ನು ಕೊನೆವರೆಗೂ ನೀವು ಉಳಿಸ್ಕೊಂಡು ಹೋಗಿ ಅಂತ ನಮ್ಮ 4 ಜನಕ್ಕೂ ಹೇಳ್ಕೊಟ್ಟಿದ್ದಾರೆ. 4 ಜನನೂ ಕೂಡ ಅದನ್ನ ಅಳವಡಿಸ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲ ಈ ಕಾಲದಲ್ಲಿ ಹೇಳ್ಕೊಡೋರೆಲ್ಲ ತಂದೆ ತಾಯಿಗಳು ಅವರೇ ಆಗಿರಲ್ಲ. ಸೊ ಮಕ್ಳಿಗೆ ಇನ್ನೇನು ಹೇಳ್ಕೊಡ್ತಾರೆ. ಸೊ ನಾವು ಏನೇ ಒಂದು ಕಲ್ತಿದ್ರು, ನಾನು ಏನೇ ಒಂದು ಒಳ್ಳೆತನ ನನ್ನ ಹತ್ರ ಇದೆ ಅಂತಂದ್ರೆ ನಮ್ಮ ತಾಯಿ ಮೈನ್ ಕಾರಣ. ಅದು ಬಿಟ್ಟರೆ ನಮ್ಮ ತಂದೆ. ಇದೆರಡು ಹೇಳಕ್ ಸಾಧ್ಯ. ಸ್ವಾಭಿಮಾನ ತುಂಬಾ, ಯಾಕಂದ್ರೆ ಒಬ್ಬರ ಹತ್ರ ಒಂದ್ ರೂಪಾಯಿ ತಗೊಳ್ಳಲ್ಲ, ಮಕ್ಕಳ ಹತ್ರ ತಗೊಳ್ಳಲ್ಲ ಅವರು. ನಮ್ಮ ತಂದೆನೂ ಕೂಡ ಹಾಗೆ ಇದ್ದಿದ್ದು. ಸೊ ನಮಗೂ ಕೂಡ ಹಾಗೆ ಬಂದಿದೆ. ಒಬ್ರ ಹತ್ರ ಸಿಗುತ್ತೆ ಅಂದಾಗ ನಾವು ತಗೊಳಕ್ ಹೋಗಲ್ಲ. ನಮ್ದು ಏನಿದೆ ಅದ್ರ ಇನ್ನು ನಮ್ಮಿಂದ ಒಬ್ರಿಗೆ ಒಂದು ಕೈಯಲ್ಲಿ ಎತ್ತಿ ಕೊಡುವಷ್ಟು ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಹೊರತು ಒಬ್ರ ಹತ್ರ ಕಿತ್ಕೊಳ್ಳೋವಂಥ ಶಕ್ತಿ ಅಂತಲೂ ಕೊಟ್ಟಿಲ್ಲ. ನಮ್ಮ ತಾಯಿ ಮಾತ್ರ ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಬರೋದಷ್ಟೇ. ಅಕ್ಕಪಕ್ಕದಲ್ಲೆಲ್ಲ ಹುಷಾರಿಲ್ಲ ಅಂದರೆ ಓಡೋಗ್ಬಿಡೋದು, ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡಿಸೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಅವ್ರಿಗೆ ಊಟ ಮಾಡಿಕೊಡೋದು. ಅವಾಗಿಂದನೂ ಹೀಗೆ ತುಂಬ ಇದೆಲ್ಲ ಗೊತ್ತು, ನೋಡಿರೋರು ಗೊತ್ತು. ಅವ್ರು ಚಿಕ್ಕ ವಯಸ್ಸಿಂದನೂ ಕೂಡ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ನಾವು ನೋಡಿ ಬೆಳೆದಿರೋದ್ರಿಂದ, ಆ ಸಂಸ್ಕಾರ ಬಂದಿರೋದ್ರಿಂದ ಈಗ ಅವರಷ್ಟು ನಾವು ಮಾಡಲಿಲ್ಲ ಅಂದರೂ ಒಂದು 100ರಲ್ಲಿ ಒಂದು 20-30% ನಮಗೂ ಯಾರನ್ನ ನೋಡಿದ ತಕ್ಷಣ ಇಲ್ಲ ಈ ಹುಚ್ಚರು ಅಂತ ಹೇಳಿ ರೋಡಲ್ಲಿ ಹೋಗ್ತಿರ್ತಾರೆ, ಭಿಕ್ಷುಕರು ಇರ್ತಾರೆ, ಯಾರ್ಯಾರಿಗೋ ಕರೆದು ನೀವು ಊಟ ಹಾಕ್ತೀರಾ, ಬೇಡ ಹಾಕಕ್ಕೆ ಹೋಗ್ಬೇಡಿ, ಹಾಕ್ತೀರಾ ಫಂಕ್ಷನ್ಗೆ ಹಾಕಿ. ಬಟ್ ಕಷ್ಟದಲ್ಲಿರೋರಿಗೆ, ರೋಡಲ್ಲಿರೋರಿಗೆ, ಭಿಕ್ಷುಕರಿಗೆ, ಹುಚ್ಚುತನ ಇರೋರಿಗೆ, ಇಂಥವ್ರಿಗೆ ನೀವು ಒಂದು 10 ರೂಪಾಯಿ ಕೊಡಿ, ದೇವ್ರ ಮೆಚ್ಚತಾನೆ. ಇನ್ನೆಲ್ಲೂ ಹೋಗಿ ನೀವು ದೇವಸ್ಥಾನಕ್ಕೆ ಹೋಗಿ ಬರೋದು ಬೇಡ, ತಂದೆ ತಾಯಿಗಳಿಗೆ ಕೈ ಮುಗಿ ಅವ್ರಿಗೆ ಮರ್ಯಾದೆ ಕೊಡಿ. ಒಂದು ಸಂಸ್ಕಾರದಿಂದ ಅವ್ರೇನು ಕೆಲಸ ಇದೆ. ಅದಕ್ಕೆ ನೀವು ಎದುರುಗಡೆ ಹೋಗಿ ತಪ್ಕೊಂಡು ಅಮ್ಮ ನೀನೇ ಐ ಲವ್ ಯು ಹಾಗೆ ಹೀಗೆ ಅಂತ ಹೇಳೋದು ಬೇಕಾಗಿಲ್ಲ. ಬಟ್ ನಾವು ನೋಡೋ ರೀತಿ, ನಾವು ಮಾತಾಡೋ ರೀತಿ ಅವ್ರಿಗೆ ಹರ್ಟ್ ಆಗದೆ ಇರೋಂಗೆ ನಮ್ಮ ಕೈಲಿ ಏನು ಸಾಧ್ಯ ಅಷ್ಟು ಮಟ್ಟಿಗೆ ಒಂದು ಮರ್ಯಾದೆ ಕೊಟ್ಕೊಂಡು ಹೋದ್ರೆ ದೇವ್ರೆಲ್ಲೂ ಇಲ್ಲ. ಏನೋ ಕೊಡೋಕ್ಕಾಗಿಲ್ಲ ಅಂದ್ರೂ ಆ ಟೈಮಲ್ಲಿ 2 ಸಮಾಧಾನದ ಮಾತಾಡಿದ್ರೆ ನೀವು ಅವ್ರ ಕಾಯಿಲೆ ಎಷ್ಟೋ ದೂರ ಆದಂಗೆ ಅವ್ರು ಆಗ್ತಾರೆ. ಯಾಕೆಂದ್ರೆ ನಾವು ಏನನ್ನು ಇನ್ನೊಬ್ಬರಿಂದ ನಾವು ಬಯಸಬಾರ್ದು. ಅವ್ರು ಮಾಡಲಿ, ನಾನು ಹೇಳಬೇಕು, ನಾನು ಕೊಡಬೇಕು ಅಂತ. ನಮ್ಮ ಶ್ರದ್ಧೆ, ನಮ್ಮ ಭಕ್ತಿಯಿಂದ ನಾವು ಏನು ಕೊಡ್ತೀವಿ ಅದನ್ನ ಮುಂದಕ್ಕೆ ಯಾವತ್ತೋ ಹೋದ್ರೆ ನಮ್ಮ ಮಕ್ಕಳಿಗೆ ಇಲ್ಲ ನಮಗೋ ಒಂದು ದೇವರು ಒಂದು ಒಳ್ಳೆ ಕಡೆ ಇಟ್ಟಿರ್ತಾನೆ. ನಾವು ಇಲ್ಲ ಅನ್ನೋರಿಗೆ ನಾವು ಮಾಡಬೇಕು. ಇದೇ ಅನ್ನೋರ್ಗೆ ಹೋಗೋದು ಬೇಡ, ಕೈಯಲ್ಲಿ ನಡೆಯಲ್ಲ ಅನ್ನೋರಿಗೆ ನಾವು ಯಾವತ್ತೂ ನಾನು ಇದ್ದೀನಿ ಅಂತ ಹೇಳಬೇಕು. ಅವ್ರಿಗೊಂದು ಧೈರ್ಯ ಬರುತ್ತೆ. ಇವಾಗ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಮುಟ್ಟಬಾರ್ದು, ಆ ಥರ ಎಲ್ಲ ಮಾಡಬಾರ್ದು. ನಮ್ಗೆ ಬರೋದಿದ್ರೆ ಎಲ್ಲೂ ಬರುತ್ತೆ ಕಾಯಿಲೆ, ಅವರಿಂದನೇ ನಮ್ಗೆ ಬರಬೇಕು ಅನ್ನೋದಿಲ್ಲ. ಕಾಯಿಲೆಗೆ ಹೇಳಕ್ಕಾಗೋದಿಲ್ಲ ನನಗೆ ನಿನ್ಗೆ ಅನ್ನೋದು ಎಲ್ಲಾರ್ಗೂ ಬರುತ್ತೆ. ಅವರನ್ನ ಹೋಗಿ ಸ್ವಲ್ಪ ಶ್ರದ್ಧೆಯಿಂದ ಮಾತಾಡಿಸಿ ಮೈ ಕೈ ಒರೆಸಿ ಸ್ವಲ್ಪ ಅವ್ರಿಗೆ ಏನೋ ಒಂದು ಸ್ವಲ್ಪ ತಿನ್ನಮ್ಮ ಅಂತ ಬಲವಂತ ಮಾಡಿ ತಿನ್ಸಿದ್ರೆ ಅವರು ಯಾವಾಗ ನೀವು ಇರೋ ತನಕ, ನೀವು ಸಾಯೋ ತನಕ, ಅವ್ರು ಸಾಯೋ ತನಕ ನಿಮ್ಮನ್ನ ಅವರು ಒಂದು ಮನಸ್ಸಿನ ಹೃದಯದಲ್ಲಿ ಇಟ್ಕೋತಾರೆ. ಅವರು ಇಂಥವ್ರು ಬಂದು ನಾವು ಮಾಡಿದ್ರಲ್ಲ ಅಂತ. ನೀವು ದುಡ್ಡು ಕೊಟ್ರೆ ಏನೂ ನಡೆಯಲ್ಲ, ಇಷ್ಟು ಮಾಡಿದ್ರೆ ಸಾಕು ಅವ್ರು ನಡೀತಾರೆ ನಿಮ್ಮನ್ನು. ಇಂಥ ಅವ್ರು ಬಂದರು ನಮ್ಮನ್ನು ಈ ಥರ ನೋಡಿದ್ರು ಅಂದ್ಬಿಟ್ಟು ಅದನ್ನು ನಾನು ಕಲ್ತಿದ್ದೀನಿ. ಅಂದರೆ ಒಂದು 10 ವರ್ಷ 9 ವರ್ಷದಿಂದ ನಾನು ಇದು ಮಾಡಿರೋದು ಉಂಟು. ಮನೆ ಹತ್ರನೇ ನಾನು ಪಕ್ಕದಾಗಿದ್ದವ್ರು ಸ್ವಲ್ಪ ಕಡಿಮೆ ಇದ್ದರು,
ಮಲ್ತಾಯಿದವ್ರನ್ನ ಇತ್ತು. ನಮ್ಮ ತಂದೆ ತಾಯಿ ಯಾರು ಮನೇಲಿ ಇಲ್ಲದೆ ಇರೋವಾಗ ಅವ್ರಿಗೆ ತೊಗೊಂಡೋಗಿ ಊಟ ಕೊಟ್ಬಿಡೋದು, ಕೈಗೆ ದುಡ್ಡು ಕೊಟ್ಬಿಟ್ಟು ಬರೋದು, ಸುಮ್ಮನೆ ಇರು ನಾನು ನೋಡ್ಕೊತೀನಿ ಈಚೆ ನೀನು ತಿಂತಾ ಇರು ಅನ್ನೋದು. ಚಿಕ್ಕಮ್ಮ ಬಂದರೆ ಬೈತಾರೆ ಅಂತ ಹೇಳ್ತಾರೆ ಅಂತ ಹುಡುಗಿಗೆ ಸಾಯೋ ತನಕ ಇದು ಹೋದ್ರೆ ಬಂದರೆ ನನಗೆ ಇದೇ ಹೇಳೋದು. ನನ್ನ ಹೆಸರು ಬಂದು ಕಾಂಚನ ಅಂತ ಅಂದ್ಬಿಟ್ಟು ನಮ್ಮ ತವ್ರ ಮನೇಲಿ, ನೀನು ಇದ್ದಿದ್ದಕ್ಕೆ ಕಡೆ ನಾನು ಹೊಟ್ಟೆ ತುಂಬ ಊಟ ಮಾಡಿದೆ ಅಂತ ಹೇಳೋದು ಅವ್ಳಿಗೆ. ಇವಾಗ ನಾನೇನು ಕೊಡೋಂಗಿಲ್ಲ, ಅವಳು ಬರೋದು ಇಲ್ಲ. ಇವಾಗ ನಾನು ಹೇಳ್ಕೊಂಡ್ರು ವಿಧಿ ಇಲ್ಲ, ಆದರೆ ನಾನು ಹೇಳೋದು ಇಲ್ಲ. ಇವಾಗ ನನ್ನ ಮಗಳು ಹೇಳೋದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಇದೇ ರೀತಿಯೇ ನಾನು ಮನೆ ಹತ್ರನೂ ಅಷ್ಟೇ ಮಾಡಿದ ತಕ್ಷಣನೇ ಬಟ್ಲು ತುಂಬ ಅಕ್ಕಪಕ್ಕ ಕೊಡಬೇಕು. ನನಗೆ ಫ್ರೆಂಡ್ಸ್ಗಳಂದರೆ ಕೊಟ್ಬಿಡ್ಬೇಕು. ಅಯ್ಯೋ ಅವ್ರು ಕೊಡಲಿ ನಾನು ಕೊಟ್ಟಿಲ್ಲ ಅನ್ನೋದು ಬೇಡ. ಆಮೇಲೆ ಇನ್ನೊಂದು ಹೇಳೋದು ಇಷ್ಟಪಡ್ತೀನಿ, ನಾವು ಯಾರೇ ಬಂದರೂ ಕೂಡ ಹೊಟ್ಟೆ ತುಂಬ ಊಟ ಹಾಕ್ಬೇಕಂತೆ. ಕೆಲವ್ರ ಮನೆಗೆ ಈಗೆಲ್ಲ ಹೋದರೆ ಊಟ ಮಾಡಿ ಅಂತಾರೆ. ಒಂದು ಇದಿಲ್ಲ, ಭಾವಣಿಕೆ ಇಲ್ಲ. ಬಂದವ್ರನ್ನ ನಾವು ಹೇಗೆ ರಿಲೇಷನ್ಗಳಾಗಲಿ, ತಾಯಿ ಮನೆ ಕಡೆ ಆಗಲಿ, ಗಂಡನ ಮನೆ ಕಡೆ ಆಗಲಿ, ಏನಿದೆ ನೀವು ಸೌಕರ್ಯ ಬಡವ ಏನಿದೆ ಮನೇಲಿ ಹೊಟ್ಟೆ ತುಂಬ ಹಾಕಿ ಸ್ವಲ್ಪ ಹಾಕ್ತೀರಾ, ಅದು ನಮಗಂತೂ ಬರಲ್ಲ. ಯಾಕಂದ್ರೆ ನಮ್ಮ ತಾಯಿಯಿಂದ ನಾವು ಕಲ್ತಿದ್ದು. ನಮ್ಮ ತಾಯಿ ಯಾರೇ ಬಂದರೂ ಅವ್ರು ಇಷ್ಟೇ ತಿನ್ನಿ ಇಷ್ಟಿಷ್ಟು ಹಾಕ್ತಾರೆ. ಅವ್ರನ್ನ ನೋಡಿ ಬೆಳೆದಿರೋದಕ್ಕೆ ಇವತ್ತು ನಮ್ಮ ಗಂಡನ ಮನೆ ಕಡೆಯಿಂದ ಯಾರೇ ಬಂದರೂ ಕೂಡ ನಾನು ಅದೇ ಥರ ಟ್ರೀಟ್ ಮಾಡ್ತೀನಿ. ಮನೆಗೆ ಬಂದವರು ಫಸ್ಟ್ ಅತಿಥಿಗಳು ಯಾರೇ ಆಗಿರಲಿ, ಅವ್ನು ಬಡವ ಆಗಿರಲಿ, ಭಿಕ್ಷುಕ ಆಗಿರಲಿ, ಮನೆ ಕೆಲಸದವರಾಗಿರಲಿ, ಯಾರೇ ನಮ್ಮ ತನಕ್ಕಿರಲಿ, ನಮ್ಮ ಕೆಳಗೆ ತನಕ್ಕಿರಲಿ, ನಮ್ಮ ಮೇಲ್ ತನಕ್ಕಿರಲಿ, ಎಲ್ಲಾರನ್ನೂ ಕೂಡ ನಾವು ಒಂದೇ ಥರ ನೋಡ್ತೀವಿ. ಅದು ನಮ್ಮ ತಾಯಿಂದ ಅದು ಒಳ್ಳೆ ಬುದ್ಧಿ ನಮ್ಮ ತಾಯಿಂದ. ಅದು ಏನು ಅಂತಂದರೆ, ಈಗ ಸ್ವಲ್ಪ ಜನ ನಮ್ಮ ತವ್ರ ಮನೇಲೆಲ್ಲ ನಾವು ಜಾಸ್ತಿಯಾಗಿ ಊಟ ಮಾಡೋದು, ಒಂದು 4 ಥರ ಪಲ್ಯ ಹಪ್ಪಳ ಈ ಥರನೇ ನಾವು ಮಾಡಿ ರೂಢಿ ಆಗೋಗಿತ್ತು. ಅಲ್ಲಿ ನಾನು ಹೇಗೆ ಜಾಸ್ತಿಯಾಗಿ ತಿಂದು ರೂಢಿ ಆಗಿತ್ತೋ, ಇಲ್ಲಿ ಬಂದಮೇಲೆ ನಮ್ಮ ಹೊಟ್ಟೆ ಥರನೇ ಇನ್ನೊಬ್ರು ಹೊಟ್ಟೆ ಅಂತ ನಾನು ತಿಳ್ಕೊಂಡು ಅದೇ ಭಾವನೆಯಲ್ಲಿ ನಾನು ಅವ್ರು ತಿಂದೇ ಹೋಗಲಿ, ನಾನು ಫಸ್ಟೇ ತುಂಬಿಡ್ತೀನಿ ತಟ್ಟೆಯಲ್ಲಿ. ಅದು ನಾನು ಅವ್ರು ಹೇಳ್ತಾರೆ ಬೇಡಮ್ಮ ಇನ್ನೊಂದ್ಸತಿ ಅವ್ರು ಕೇಳೋಕ್ಕೆ ಅಂಜಿಕೆ ಇರುತ್ತೆ ಅವ್ರಿಗೆ. ಅಯ್ಯೋ ಏನು ಅಂದ್ಬಿಟ್ಟು ನಾವು ಅಂಜಿಕೆ ಬೀಳಬಾರ್ದು, ಇಳಿಸ್ಬಿಡ್ಬೇಕು. ಒಂದು ತುತ್ತು ಅವ್ರು ಬೀಳ್ತಾರ ಆಯಿತು, ವೇಸ್ಟ್ ಏನಾಗಲ್ಲ, ನಾಯಿಗೋ ಯಾರಿಗೋ ಹಾಕ್ಬೋದಲ್ವಾ. ನಾವು ಏನಕ್ಕೆ ಅವ್ರು ಕಡಿಮೆ ಕೊಟ್ಬಿಟ್ಟು ಅವ್ರಿಗೆ ಕೇಳೋ ತನಕ ನಾವು ಕೇಳಿಸ್ಕೋಬಾರ್ದು, ಹಾಕಿ ಇನ್ನೊಂಚೂರು ಅನ್ನಿಸ್ಕೋಬಾರ್ದು. ಅದರಿಂದ ನಾನು ಅದು ರೂಢಿ ಬಂದ್ಬಿಟ್ಟಿದೆ, ಕೈ ತುಂಬ ಇಟ್ಟು ಆ ರೂಢಿಯಿಂದ ನಾನು ಸಾಯೋ ತನಕ ಹೋಗಲ್ಲ. ಅದಂತೂ ನಿಜ. ಎಷ್ಟು ಜನ ನನ್ನ ಮಕ್ಕಳು ಬೈತಾರೆ, ಆದರೂ ನನಗೆ ಹೋಗಲ್ಲ. ಅದು ಇವತ್ತಿಗೂ ಅದೇ ಬುದ್ಧಿ ಇದೆ. ಇನ್ನು ಶಾಶ್ವತವಾಗಿ ಅದೇ ಇರಲಿ. ನನಗೆ ಇನ್ನೇನು ಕೆಟ್ಟ ಬುದ್ಧಿ ಬೇಡ ಅಷ್ಟೇ ಕೇಳೋದು. ನಾನು ಹೇಳೋದಿಷ್ಟ, ಇಷ್ಟು ದಿನ ಕೇಳ್ತಾ ಇದ್ವಿ, ನಿಮ್ಗೆ ಹೇಗೆ ಈ ವಯಸ್ಸುಗಳಲ್ಲಿ ಇಷ್ಟು ಸಮಾಧಾನದಿಂದ ತಾಳ್ಮೆಯಿಂದ ಇರ್ತೀರಾ, ಹೇಗೆ ಇದೆಲ್ಲ ಕಲ್ತಿದ್ದೀವಿ ಅಂದರೆ, ನಮ್ಮ ತಾಯಿ ನಮ್ಮ ತಂದೆ ಏನು ಕಲಿಸ್ಕೊಟ್ಟಿದ್ದಾರೆ ಅದನ್ನೇ ನಾವು ಕಲ್ತಿದ್ದೀವಿ. ಸೊ ಅದನ್ನೇ ನಮ್ಮ ಮಕ್ಳಿಗೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೇ ನಾವು ಮಾಡರ್ನೈಸೇಷನ್ ಆದರೂ ಕೆಲವೊಂದು ಸಂಸ್ಕಾರದಲ್ಲಿ, ಕೆಲವೊಂದು ಮಾತಾಡೋ ರೀತಿಲಿ, ನಡತೆಲಿ, ಪ್ರತಿಯೊಂದನ್ನು ನಾವು ಏನೋ ಒಂಚೂರು ಕಲ್ತಿದ್ದೀವಿ. ಜನಗಳು ನೋಡಿ ಇಲ್ಲ ಇವರಷ್ಟು ಒಳ್ಳೆಯವರಿಲ್ಲ, ಎಷ್ಟು ಚೆನ್ನಾಗಿ ಮಾತಾಡುತ್ತೆ, ಎಷ್ಟು ಚೆನ್ನಾಗಿ ಮನೆಗೆ ಹೋದ್ರೆ ಟ್ರೀಟ್ ಮಾಡುತ್ತೆ, ಏನೋ ಒಂದಿಷ್ಟು ನನಗೆ ಹೇಳಿದರೆ ನಮ್ಮ ಕಡೆ, ನಮ್ಮ ಹಸ್ಬೆಂಡ್ ಮನೆ ಕಡೆಯವರು ಅಂದರೆ ಪ್ರತಿಯೊಂದು ನನ್ನ ತಾಯಿಯಿಂದ ನಾನು ಕಲ್ತಿದ್ದೀನಿ. ಅದಕ್ಕೆ ನಾನು ಖುಷಿ ಪಡ್ತೀನಿ. ಯಾಕಂದರೆ ಒಂದು ಒಳ್ಳೆ ಸಂಸ್ಕಾರದಲ್ಲಿ ಬೆಳಿಬೇಕು. ಸೊ ಎಲ್ಲರಿಗೂ ಒಳ್ಳೆ ತಂದೆ ತಾಯಿ ಸಿಗೋದಿಲ್ಲ, ಸಿಕ್ಕಿದ್ರು ಕೂಡ ಈ ಥರ ಹೇಳ್ಕೊಡೋದಿಲ್ಲ. ಬಟ್ ನಾವು ಕಲ್ತಿದ್ದೀವಿ, ಯಾವತ್ತೂ ಅದನ್ನು ಉಳಿಸ್ಕೊಂಡು ಹೋಗ್ತೀವಿ, ಅದಕ್ಕೆ ಚಿರಋಣಿಯಾಗಿದ್ದೀವಿ. ಎಲ್ಲ ಹೇಳ್ತಾರೆ. ಆಮೇಲೆ ಈ ವಯಸ್ಸು ನಿಮಗೆ ದೊಡ್ಡವ್ರ ಥರ ಕಾಣಲ್ಲ, ಚಿಕ್ಕವ್ರ ಥರ ಕಾಣ್ತೀರಾ, ಮುಖ ಲಕ್ಷಣ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದ್ದೀರಾ, 4 ಜನನೂ ಚೆನ್ನಾಗಿದ್ದೀರಾ, ನೀವು ತುಂಬ ಚೆನ್ನಾಗಿ ಕಾಣ್ತೀರಾ, ಹಾಗೆ ಹೀಗೆ ನೂರಾರು ಮೆಸೇಜ್ಗಳು ಬರ್ತಿರುತ್ತೆ. ನೀವು ಏನು ಯೂಸ್ ಮಾಡ್ತೀರಾ ಕ್ರೀಮು, ಇಲ್ಲ ಏನು ಇದು ಮಾಡ್ತೀರಾ, ಹಾಗೆ ಏನು ಮೇಕಪ್ ಮಾಡ್ತೀರಾ ಎಲ್ಲ ಕೇಳ್ತಾರೆ. ಅದೆಲ್ಲ ಸೆಕೆಂಡ್ರಿ, ಅದೆಲ್ಲ ಮಾಡಿದ್ರು ಏನು ಕಲರ್ ಬರೋಲ್ಲ. ಮೈನ್ ಕಾರಣ ನಮ್ಮ ತಾಯಿನೂ ಕೂಡ ತುಂಬ ಈಗಲೇ ಹೀಗಿದ್ದಾರೆ. ಅವ್ರಿಗೆ 65 ಎಷ್ಟಮ್ಮ, 65 ಅಲ್ಲ 65 ವರ್ಷ. ಅವಾಗಿಂದ ನಮ್ಮ ತಾಯಿನೂ ಚೆನ್ನಾಗಿದ್ದಾರೆ, ಇವ್ರ ತಾಯಿ ಕೂಡ ತುಂಬ ಚೆನ್ನಾಗಿದ್ದಾರೆ, ಇವ್ರ ತಂಗಿ ಕೂಡ ತುಂಬ ಚೆನ್ನಾಗಿದ್ದಾರೆ. ಸೊ ಇದು ವಂಶಾವಳಿಯಲ್ಲಿ ಬಂದಿರೋದ್ರಿಂದ, ಅವರಿಂದ ನಮಗೆ ಬಂದಿರೋದ್ರಿಂದ, ಅವರಷ್ಟು ಚೆನ್ನಾಗಿಲ್ಲ ಅಂದರೂ ಒಂದು ಮಟ್ಟಕ್ಕೇನೋ ನಾವು ಎಲ್ಲರೂ ಗುರುತಿಸ್ಕೊಂಡು ಚೆನ್ನಾಗಿ ಕಾಣ್ತೀರ, ನೀವು ಚೆನ್ನಾಗಿದ್ದೀರಾ ಅನ್ನೋ ಕಾರಣ ಅಂದರೆ ನಮ್ಮ ಅಮ್ಮನೇ. ಯಾಕಂದರೆ ನಮ್ಮ ಅಮ್ಮನ ಹೊಟ್ಟೆಲಿ ನಾನು ಹುಟ್ಟಿರೋದ್ರಿಂದ ಆ ಮುಖ ಲಕ್ಷಣ ನನ್ನೂ ಕೂಡ ಬಂದಿದೆ, ಆ ಗುಣಲಕ್ಷಣಗಳು ಕೂಡ ಬಂದಿದೆ. ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲವನ್ನು ನಮಗೆ ಕಲಿಸಿರೋದಕ್ಕೆ. ಕಷ್ಟದಲ್ಲಿ ಇದ್ದು ಕಲಿಸ್ಕೊಟ್ಟಿದ್ದಾರೆ, ದುಡ್ಡಿದ್ದಾಗೂ ಕಲಿಸ್ಕೊಟ್ಟಿದ್ದಾರೆ. ಲಕ್ಷ ಎಣಿಸ್ಬೇಕಾದ್ರೂ ನಾವು ಹೇಗಿರಬೇಕು, ಏನು ಇಲ್ಲದೆ ಇದ್ದಾಗ ಎದೆಗುಂಡದೆ ಹೇಗೆ ನಡೆಸ್ಕೊಂಡು ಹೋಗಬೇಕು ತಾಳ್ಮೆಯಿಂದ. ಈ ಕಾಲದಲ್ಲಿ ಡೈವರ್ಸ್ಗಳು ತುಂಬ ಆಗ್ತಿದೆ, ಮನಸ್ತಾಪಗಳು ತುಂಬ ಆಗ್ತಿದೆ. ಅವನ್ನೆಲ್ಲ ನೋಡಿದಾಗ ನಮಗೆ ನಮ್ಮ ತಂದೆ ತಾಯಿಗಳು ಬೆಳೆದು ಬಂದ ರೀತಿ ನೋಡಬೇಕಾಗುತ್ತೆ. ಅವ್ರಿಗೆ ನಮ್ಮಷ್ಟು ಫ್ರೀ ಇಲ್ಲ, ನಮಗಿಂತ 10ರಷ್ಟು ಕಷ್ಟ ಇತ್ತು. ಅವ್ರು 250 ರೂಪಾಯಿಲಿ 8-9 ಜನನ ಸಾಕಬೇಕು ಆ ಕಾಲದಲ್ಲಿ. ಅಂದರೆ ಒಂದು ಗೌರ್ಮೆಂಟ್ ಕೆಲಸ ಆಗಿದ್ರು ಕೂಡ ಸಾಧ್ಯ ಇಲ್ಲ. ಈ ಕಾಲದಲ್ಲಿ ಒಂದು ಮಕ್ಕಳನ್ನ ಸಾಕೋಕ್ಕೆ ಕಷ್ಟ. ಆಗ 4 ಮಕ್ಳುಗಳನ್ನ ಸಾಕಿ, ಒಬ್ಬರ ಸೋದರತ್ತೆನ ಸಾಕಿ, ಅಜ್ಜಿನ ಸಾಕಿ, ಒಂದು ಮನೇಲಿ ಒಂದು ಚಿಕ್ಕ ಪುಟ್ಟ ನಾಯಿತು ಅದನ್ನು ಸಾಕಿ, ಅವ್ರ ತಾಯಿ ಮನೆ ಕಡೆ ಎಲ್ಲ ನಿಭಾಯಿಸ್ಕೊಂಡು, ಅವ್ರ ಗಂಡನ ಮನೆ ಕಡೆ ಎಲ್ಲ ನಿಭಾಯಿಸ್ಕೊಂಡು, ಎಲ್ಲರ ಹತ್ರ ಇವತ್ತಿಗೂ ಕೂಡ
ಒಂದು ಚುಕ್ಕಿ ಬರದೇ ಇರೋ ಥರ ನನ್ನ ತಾಯಿ ನಡ್ಕೊಂಡು ಹೋಗಿದ್ದಾರೆ ಅಂದರೆ ಅವ್ರದ್ದು ಗ್ರೇಟು. ಇದರೊಳಗೆ ಎಜುಕೇಷನ್ ಅನ್ನೋದು ಬರಲ್ಲ, ಅನುಭವ ಬರುತ್ತೆ, ತಾಳ್ಮೆ ಬರುತ್ತೆ, ಸಹನೆ ಅನ್ನೋದನ್ನ ನಾವು ನೋಡಿ ಕಲಿಬೇಕು. ನನಗಂತೂ ಖುಷಿ ಆಗುತ್ತೆ ನಮ್ಮ ತಾಯಿಯಿಂದ ನಾವು ಕಲ್ತಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಸೊ ಇವತ್ತು ನಮ್ಮಮ್ಮ ಫ್ರೀಯಾಗಿ ಸಿಕ್ಕಿದ್ರು. ಸೊ ಇಷ್ಟೆಲ್ಲ ಮಾತಾಡಿಸಿ ನಮ್ಮ ಅಮ್ಮನ ಎಲ್ಲರ ಮುಂದೆ ಮಾತಾಡಿಸ್ಬೇಕು. ಎಲ್ಲ ನೋಡಿದ್ದಾರೆ ಆಲ್ರೆಡಿ. ಸೊ ನಮ್ಮ ಅಮ್ಮನ ಬಾಯಿಂದ ಅವ್ರ ಜೀವನ ಶೈಲಿ, ಅವ್ರು ಹೇಗೆ ಬೆಳೆದು ಬಂದಿದ್ದ ರೀತಿ, ಸೊ ನನ್ನ ಕೇಳ್ತಿದ್ವಿ ಕೆಲವೊಂದು ಕ್ವಶನ್, ಎಲ್ಲದಕ್ಕೂ ಕಾರಣ ಈ ನಮ್ಮ ತಾಯಿ. ಸೊ ಯಾವತ್ತು ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ, ಕಲಿಸ್ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ಸಂಸಾರ ಎಲ್ಲ ನಿಭಾಯಿಸ್ಕೊಂಡು ಹೋಗಿ ನೀವು ಆ ಗಂಡನೇ ಕಡೆಗೆ ಹೆಂಡತಿನೇ ಗಂಡನಿಗೆ, ಇಷ್ಟೇ ನಾನು ಹೇಳೋದು. ಅದ್ಯಾರು ಮಾತಾಡಲ್ಲ. ಆಯಿತು, ನಮಸ್ತೆ. ನಮ್ಮಮ್ಮ ಇನ್ನೊಂದು ಕೊನೆಯಲ್ಲಿ ಒಂದು ಬರ್ತೋದೆ, ನಮ್ಮ ತಂದೆ ತಾಯಿನ ನೋಡಬೇಕು. ಲವ್ ಮ್ಯಾರೇಜ್ ಅಂತೂ ಅಲ್ಲ, ಅರೇಂಜ್ ಮ್ಯಾರೇಜೇ ಮಾಡಿರೋದು. ಬಟ್ 43 ವರ್ಷನೂ ನಮ್ಮ ತಾಯಿ ಎಷ್ಟು, ನಮ್ಮ ತಂದೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು, ಪೊಲೀಸ್ ಥರ ಮೀಸೆ ಬಿಟ್ಕೊಂಡು ನಮ್ಮ ತಂದೆ ನೋಡಿದ್ರೆ ಭಯ ಪಡ್ತಿದ್ರು. ಆ ರೀತಿ ಗತ್ತಂದರೆ ಗತ್ತು ನಮ್ಮ ತಂದೆ. ಅಂಥ ಹುಲಿ ಹತ್ರ ನಮ್ಮ ತಾಯಿ ಸವಸ್ಕೊಂಡು ಅವ್ರು ಹೇಳಿದ್ದೆಲ್ಲ ಹೇಳಿಸ್ಕೊಂಡು ಪ್ರತಿಯೊಂದು ಬೆಳಗ್ಗೆ ಸಂಜೆ ರಾತ್ರಿ, ಆಮೇಲೆ ಟೀ ಕಾಫಿ ಟೈಮು, ಬೆಳಗ್ಗೆ ಸ್ನ್ಯಾಕ್ಸ್ ಟೈಮು, ನೈಟು ಸ್ನ್ಯಾಕ್ಸ್ ಟೈಮು, ಎಲ್ಲದಕ್ಕೂ ಬಿಸಿಯಾಗಿ ಮಾಡಿ ಹೋಟ್ಲಲ್ಲಿ ಹೇಗೆ ಹೋಗ್ತಿತ್ತೋ. ನಮ್ಮ ಮನೇಲಿ 3 ಅಫ್ಟಿಯರ್ ಇತ್ತು, ಕೆಳಗೆ ನಾವು ಇರ್ತಿದ್ವಿ, ಮಧ್ಯದಲ್ಲಿ ಬಾಡಿಗೆ ಇತ್ತು, ಅದ್ರ ಮೇಲೆ ರೂಮ್ ಇತ್ತು. ನಮ್ಮ ತಂದೆ ರೂಮಲ್ಲೇ ಇರೋರು ಯಾವಾಗಲೂ. ನಮ್ಮ ತಾಯಿ ಆ ಟೈಮು ಕರೆಕ್ಟಾಗಿ ಗಂಡಂಗೆ ಏನು ಬೇಕು ಅನ್ನೋದನ್ನ ಎಲ್ಲ ಮಾಡಿ ಬಿಸಿಯಾಗಿ ಕೊಟ್ಟು ಕಳಿಸೋದು. 43 ವರ್ಷನೂ ಕೂಡ ಮಾಡಿದ್ದಾರೆ. ನಮ್ಮ ತಾಯಿ ಹೋದ ಜೊತೆಗೆ ಎಲ್ಲ ನಾವು ಹೋಗೋದು, ಎಲ್ಲೂ ಹೋಗ್ತಿಲ್ಲ. ಒಂದು ದಿನ ಊಟ ನಮ್ಮ ತಂದೆಗೆ ಅಡುಗೆ ಮನೆಗೆ ಹೋಗಿ ನಮ್ಮ ತಂದೆ ಒಂದು ದಿನ ನೀರು ಎತ್ಕೊಬಂದು ಕೈ ತೊಳೆದವರಲ್ಲ. ಇಲ್ಲ, ನಮ್ಮ ತಾಯಿ ಮಾಡಬೇಕು, ಇಲ್ಲ ನಾವು ಎಲ್ಲ ಸಪ್ಲೈ ಮಾಡ್ತಾಯಿದ್ವಿ. ಆ ರೀತಿ ನಮ್ಮ ತಾಯಿ ಮಾಡ್ಕೊಂಡು ಹೋಗಿದ್ದಾರೆ. ನನಗಂತೂ ಬರಲ್ಲ. ಆಮೇಲೆ ನಾನು ಹೇಳ್ತೀನಿ, ನೀನೇ ಕೆಡ್ಸಿರೋದು ಅಪ್ಪನ್ನ, ಇಷ್ಟೆಲ್ಲ ಯಾಕೆ ಮಾಡ್ತೀಯಾ ನೀನು ಅಂತಂದರೆ, ಇಲ್ಲ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಅವ್ರು ನಮ್ಮ ಗಂಡ. ಆಮೇಲೆ ಅಷ್ಟೇ ಪ್ರೀತಿ, ಲವ್ ಅಂದರೆ ಅವರಿಂದ ನಾವು ಕಲಿಬೇಕು. ಈ ಕಾಲದಲ್ಲಿ ನಮಗೆ 11 ವರ್ಷ ಆಗಿದೆ, ಅಯ್ಯೋ ಎಂಥ ಲವ್, ಮಕ್ಕಳನ್ನ ನೋಡಿದ್ರೆ ಸಾಕು ಅನಿಸುತ್ತೆ. ಬಟ್ ಈ ಕಾಲದಲ್ಲೂ ಅವ್ರನ್ನ ಸಾಯೋವರೆಗೂ ಕೂಡ ಅವ್ರ ಮೇಲೆ ಪ್ರೀತಿ, ಇವ್ರ ಮೇಲೆ ಪ್ರೀತಿ ಅಂತೂ ಕಡಿಮೆನೇ ಆಗಿಲ್ಲ. ಇವತ್ತು ನಮ್ಮಮ್ಮ ನೈಟ್ ಹೊತ್ತು ಮಲಗಬೇಕಾದ್ರೆ ಫೋಟೋ ಇಟ್ಕೊಂಡು 1-2 ಕಣ್ಣೀರು ಹಾಕ್ಬಿಟ್ಟು ಮಲ್ಕೊಂಡ್ರೆ ನಮ್ಮಮ್ಮಗೆ ನಿದ್ದೆ ಬರೋದು. ಅವ್ರ ಫೀಲಿಂಗ್ಸ್ ಅದು, ನಾನು ನಗಬಾರ್ದು. ಬಟ್ ಅದು ಇಷ್ಟು ಹಚ್ಕೊಂಡು ಗಂಡನ್ನ ಇಷ್ಟು ಪ್ರೀತಿ ಮಾಡಿಕೊಂಡು ಹೀಗೂ ಇರ್ತಾರ ಅಂತ ನಮ್ಮ ತಾಯಿನೇ ನೋಡೇ ನಾವು ಅಂದ್ಕೊಬೇಕು ಅನಿಸುತ್ತೆ. ಅದೆಲ್ಲ ಪಾಠ ನಮಗೆ ಈ ಕಾಲದವ್ರಿಗೆಲ್ಲ ಕೂಡ ನಾವು ಕಲಿಬೇಕು. ಅದನ್ನು ಕಲಿತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಆಶ್ಚರ್ಯ. ಇನ್ನೂ ಇದ್ದಿದೆ ಚೆನ್ನಾಗಿರೋದು ಅಪ್ಪ, ಇಲ್ಲ ಹೋದ್ರು ಏನೂ ಮಾಡಲಿಕ್ಕಾಗೋದಿಲ್ಲ. ಬಟ್ ಇರೋ ಅಷ್ಟು ವರ್ಷ ನಮ್ಮ ತಂದೆ ತಾಯಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಫಸ್ಟೆಲ್ಲ ಕಷ್ಟಗಳು ಪಡ್ಕೊಂಡ್ಬಂದು ಒಂದು ಮಟ್ಟಿಗೆ ಬಂದು ಒಂದು ಸಮಾಜದ ಒಂದು ರೆಸ್ಪೆಕ್ಟ್ ಕೊಟ್ಟು ಎಲ್ಲವನ್ನು ನೋಡಿ ಎಲ್ಲವನ್ನು ಬಿದ್ದು ಎದ್ದಿದ್ದೀವಿ. ಈ ವಯಸ್ಸಿಗೆ ಎಲ್ಲ ಅನುಭವಗಳು ಕೂಡ ನನಗೂ ಆಗಿದೆ. ಸೊ ಏನೇ ಇರಲಿ, ನಮ್ಮ ತಾಯಿಯಿಂದ ನಮ್ಮ ತಂದೆಯಿಂದ ಕಲ್ತಿದ್ದೀವಿ. ಅದನ್ನು ಯಾವತ್ತೂ ಕೂಡ ನಾವು ಮರೆಯಲ್ಲ. ಅದನ್ನು ನಮ್ಮ ಮಕ್ಕಳಿಗೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನಮ್ಮ ತಾಯಿ ಬಗ್ಗೆ ನಾನು ಮಾಡಲೇಬೇಕು. ಅವ್ರ ಬಗ್ಗೆ 1-2 ಮಾತು ಜನಕ್ಕೆ ಗೊತ್ತಾಗಬೇಕು. ಆಲ್ಮೋಸ್ಟ್ ಗೊತ್ತು ಎಲ್ಲ, ನನ್ನ ಫ್ಯಾಮಿಲಿ ಗ್ರೌಂಡು ಅಕ್ಕಪಕ್ಕ ಇರೋ ನೈಬರ್ಸ್ ಅವ್ರಿಗೆ ಗೊತ್ತು. ಬಟ್ ಯೂಟ್ಯೂಬರ್ಸ್ಗಾಗಲಿ ಹೊಸ ಫ್ರೆಂಡ್ಸ್ಗಾಗಲಿ ಗೊತ್ತಿಲ್ಲ. ನನ್ನಿಂದ ಏನೇ ನನಗೆ ಕೇಳ್ತಿರಲ್ಲ, ನೀವು ಚೆಂದ ಇದ್ದೀರಾ, ಹೇಗೆ ಇಲ್ಲ, ನೀವು ಒಳ್ಳೆ ಮಾತುಗಳನ್ನ ಹಾಡ್ತೀರಾ, ನಿಮ್ಮಷ್ಟು ತಾಳ್ಮೆ ನಮಗಿಲ್ಲ, ಸಹನೆ ಇಲ್ಲ, ಹೇಗೆ ಎಲ್ಲನೂ ನಿಭಾಯಿಸ್ತೀರಾ ಅಂತ ಹೇಳ್ತಿರಲ್ಲ, ಅದಕ್ಕೆಲ್ಲ ಕಾರಣ ನಮ್ಮ ತಾಯಿಯಿಂದ ನಾನು ಕಲ್ತಿದ್ದೀನಿ. ಸೊ ಇಷ್ಟು ಹೇಳ್ತಾ ಇವತ್ತು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನಗಂತೂ ಖುಷಿ, ನಮ್ಮ ತಾಯಿ ಬಗ್ಗೆ ಒಂದು ಇಂಟರ್ವ್ಯೂ ಮಾಡಿ ನನ್ನ ಯೂಟ್ಯೂಬಲ್ಲಿ ನನ್ನ ಚಾನಲ್ನಲ್ಲಿ ಹಾಕ್ತಾಯಿದ್ದೀನಿ ಅಂತ ಒಂದಷ್ಟು ಜನಕ್ಕೆ ಸ್ಫೂರ್ತಿ ಆಗ್ಬೋದು ನಮ್ಮ ತಾಯಿ. ಯಾಕಂದರೆ ನಮಗಂತೂ ಸ್ಫೂರ್ತಿ, ನಮ್ಮಂಥ ಎಷ್ಟೋ ಹೆಣ್ಮಕ್ಳಿಗೆ, ನಮ್ಮಂಥ ಇಂಥ ತಾಯಿದಿರು ತುಂಬ ಜನ ಇದ್ದಾರೆ. ಎಲ್ಲರಿಗೂ ಸ್ಫೂರ್ತಿ ಆಗಲಿ, ಅವ್ರ ದಾರಿಲಿ ನಾವು ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.